ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಶಿವಸ್ ಯೂಟ್ಯೂಬ್ ಚಾನೆಲ್. ಇನ್ನು ಮುಂದೆ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಮನುನ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ಅವನಿಗೂ ತುಂಬ ಇಂಟ್ರೆಸ್ಟ್ ಇದೆ ವೀಡಿಯೋ ಎಲ್ಲ ಮಾಡೋದಕ್ಕೆ. ಅದಕ್ಕೋಸ್ಕರ ನಾನು ಅವನನ್ನು ಇನ್ನು ಮುಂದೆ ನನ್ನ ವೀಡಿಯೋಗೆ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನು ಮುಂದೆ ನಾನು ಮತ್ತು ಮನು, ನನ್ನ ಬೆಸ್ಟ್ ಫ್ರೆಂಡ್ ಮನು ಇಬ್ಬರು ಸೇರಿಕೊಂಡು ಆ ಯೂನಿವರ್ಸಿಟಿನ ಇಬ್ಬರು ಸೇರಿ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಒಬ್ಬಳೇ ಮಾಡೋದ್ರಿಂದ ಎಲ್ಲನೂ ಒಬ್ಬಳೇ ಮಾಡೋದಕ್ಕಾಗಲ್ಲ, ತುಂಬಾ ರಿಸ್ಕ್ ಆಗುತ್ತೆ. ಅದಕ್ಕೇ ಇಬ್ಬರು ಕೂಡ ಮರ್ಜ್ ಆಗಿ ಯೂನಿವರ್ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮನುಗೆ ಈ ಪ್ಲ್ಯಾನ್ ಬಗ್ಗೆ ಹೇಳಿದೆ, ಅವನು ನೋಡೋಣ ಅಂತ ಹೇಳಿದ್ದಾನೆ. ಬಟ್ ಸುಮ್ಮನೆ ಸಂಜೆ 4 o'clock ಆಯಿತು, ಸುಮ್ಮನೆ 1 hour ಏನಾದರೂ ಒಂದು ವೀಡಿಯೋ ಮಾಡೋಣ, ಯೂನಿವರ್ಸಿಟಿಲಿ ತುಂಬ ಡಿಪಾರ್ಟ್ಮೆಂಟ್ಸ್ ಇದೆ ಅಂತ ಅಂದ್ಕೊಂಡು ನಾನು ಫ್ರೆಶ್ ಆಗಿ ಹೊರಗಡೆ ಬಂದಿದ್ದೀನಿ. ಅವನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಇಲ್ಲೇ ನಾನು ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಡಿಪಾರ್ಟ್ಮೆಂಟ್ ಅಂತ ಇದೆ. ಅಲ್ಲಿ ಅವನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಇಲ್ಲೇ ಒಂದು ಆಂಜನೇಯ ದೇವಸ್ಥಾನ ಇದೆ, ಹಾಗೆ ನಮಸ್ಕಾರ ಹಾಕ್ಕೊಂಡು ಇಬ್ಬರು ಕೂಡ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮನುಗೋಸ್ಕರ ನಾನು ವೆಯ್ಟ್ ಮಾಡ್ತಿದ್ದೀನಿ, ಅವನೇನು ಬರ್ತಾನೆ. ಮತ್ತು ಈ ಒಂದು ಡಿಪಾರ್ಟ್ಮೆಂಟ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಹಾಗೆಯೇ ಇಲ್ಲಿ ತುಂಬ ಮರ ಗಿಡಗಳಿದೆ, ಮತ್ತು ಇಲ್ಲೊಂದು ಚಿಕ್ಕ ಆಂಜನೇಯ ಟೆಂಪಲ್ ಇದೆ, ತುಂಬ ಪವರ್ಫುಲ್ ಅಂತಾರೆ. ಮತ್ತು ಅಲ್ಲಿ ಉತ್ತನೂ ಕೂಡ ಇದೆ. ಯೂನಿವರ್ಸಿಟಿ ಅಂದರೆ ಹಾವುಗಳಿಗೆ ಕಡಿಮೆನೇ, ಎಲ್ಲ ತುಂಬ ಹಾವುಗಳು ಓಡಾಡ್ತಾ ಇರುತ್ತೆ. ಬಟ್ ನಾವೇನು ಕೆಣ್ಕಿಲ್ಲ ಅಂದರೆ ಆ ಹಾವುಗಳು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಮನು ಬಂದುಬಿಟ್ಟು ತುಂಬ ಸೈಲೆಂಟು. ಅವನು ಏನು ಮಾಡ್ತಾನೆ, ಹೇಗೆ ರಿಯಾಕ್ಟ್ ಮಾಡ್ತಾನೆ ವಿಡಿಯೋಲಿ ನಂಗಂತೂ ಒಂಚೂರು ಗೊತ್ತಿಲ್ಲ. ನಾನಂತೂ ಫುಲ್ಲು ಬಾಯ್ಬಡ್ಕಿ, ಅವನಂತೂ ತುಂಬ ಸೈಲೆಂಟು. ಇನ್ನು ಮುಂದೆ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ವಿಡಿಯೋ. ಪ್ಲೀಸ್ ಪ್ರತಿಯೊಬ್ಬರು ಕೂಡ ನಮ್ಮ ವಿಡಿಯೋನ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಇನ್ನೂ ಹೆಚ್ಚು ಮಾಹಿತಿಗಳು ನಿಮಗೆ ಬೇಕಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಗಾಯ್ಸ್, ನೋಡಿದ್ರಲ್ಲ ಗಾಯ್ಸ್ ಹೇಗೆ ಬರ್ತಿದೆ ನಾಯಿ ಮರಿಗಳು ನನ್ನ ಹಿಂದೆ ಅಂತ. ತುಂಬ ಕ್ಯೂಟಾಗಿದೆ, ನೀವು ನೋಡ್ಬೋದು ಇಲ್ಲಿ ಫೋಟೋಲಿ ಎಷ್ಟು ಕ್ಯೂಟಾಗಿದೆ ಈ ಪಪ್ಪಿಗಳು ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಬರ್ತೀರಾ ನನ್ನ ಜೊತೆ ಮನೆಗೆ? ಹಾಂ ಹೇಳು, ಬರ್ತೀರಾ? ಗಾಯ್ಸ್, ನನಗಂತೂ ತುಂಬ ಇಷ್ಟ ಆಯಿತು. ನನಗೂ ಫ್ಯೂಚರಲ್ಲಿ ಪ್ಲ್ಯಾನ್ಗಳಿದ್ದಾವೆ. ನಾನು ಡಾಗ್ ಬ್ರೀಡಿಂಗ್ ಮಾಡಬೇಕಂತ. ಮನುಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಮನು ಇನ್ನೂ ಬಂದಿಲ್ಲ, ಕಾಲ್ ಮಾಡ್ತಿದ್ರೆ ಕಾಲ್ ಕೂಡ ಪಿಕ್ ಮಾಡ್ತಿಲ್ಲ ಫ್ರೆಂಡ್ಸ್. ನಾನು ಆಗಲೇ ಹೇಳ್ದಾಗೆ ಇಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಇದೆ ಅಂತ ಹೇಳಿದೆ. ಒಂದು ಪುಟ್ಟದಾದ ಆಂಜನೇಯ ದೇವಸ್ಥಾನ, ನೀವಿಲ್ಲಿ ನೋಡ್ಬೋದು. ಆಂಜನೇಯ ದೇವಸ್ಥಾನ ಪ್ರತಿದಿನ ಕೂಡ ಬಂದು ಇಲ್ಲಿ ಪೂಜೆ ಮಾಡ್ತಾರೆ. ಹಾಗೆ ಅದಕ್ಕೆ ಅಟ್ಯಾಚ್ ಆಗಿ ಒಂದು ಹುತ್ತ ಕೂಡ ಇದೆ. ನೀವು ಅದನ್ನು ಕೂಡ ನೋಡ್ಬೋದು ಈ ಒಂದು ವಿಡಿಯೋದಲ್ಲಿ. ಮತ್ತು ಹಾಗೆಯೇ ಮುಂದೆ ಹೋಗ್ತಾ ಹೋಗ್ತಾ ನಾನು ಸ್ಟಾರ್ಟಿಂಗ್ ಬರ್ತಾನೆ ಪಪ್ಪಿಗಳು ನನ್ನ ಹಿಂದೆ ಬಂದು. ತುಂಬ ಪ್ರಿಟಿ ಆಗಿತ್ತು. ಮಾತಾಡೋಣ ಅಂತ ಹೋಗ್ತಿದ್ದೀನಿ. ನೋಡೋಣ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಹಾಯ್, ವಾಟ್ಸ್ ಯುವರ್ ನೇಮ್? ಏನು ಮಾಡ್ತಿದ್ಯಾ ಇಲ್ಲಿ? ಓ ಚೋ ಸ್ವೀಟ್. ಕಚ್ಚಬೇಡ ನನಗೆ, ನಿಮಗೆ ಬಿಸ್ಕೆಟ್ಸ್ ಬೇಕಾ? ಹಾಂ ಹೇಳು. ಚಿಂಗ್ ಚಾಕ್. ಗಾಯ್ಸ್, ನೋಡಿದ್ರಲ್ಲ ಗಾಯ್ಸ್ ಹೇಗೆ ಬರ್ತಿದೆ ನಾಯಿ ಮರಿಗಳು ನನ್ನ ಹಿಂದೆ ಅಂತ. ತುಂಬ ಕ್ಯೂಟಾಗಿದೆ, ನೀವು ನೋಡ್ಬೋದು ಇಲ್ಲಿ ಫೋಟೋಲಿ ಎಷ್ಟು ಕ್ಯೂಟಾಗಿದೆ ಈ ಪಪ್ಪಿಗಳು ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಬರ್ತೀರಾ ನನ್ನ ಜೊತೆ ಮನೆಗೆ? ಹಾಂ ಹೇಳು, ಬರ್ತೀರಾ? ಗಾಯ್ಸ್, ನನಗಂತೂ ತುಂಬ ಇಷ್ಟ ಆಯಿತು. ನನಗೂ ಫ್ಯೂಚರಲ್ಲಿ ಪ್ಲ್ಯಾನ್ಗಳಿದ್ದಾವೆ. ನಾನು ಡಾಗ್ ಬ್ರೀಡಿಂಗ್ ಮಾಡಬೇಕಂತ. ಮನುಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಮನು ಇನ್ನೂ ಬಂದಿಲ್ಲ, ಕಾಲ್ ಮಾಡ್ತಿದ್ರೆ ಕಾಲ್ ಕೂಡ ಪಿಕ್ ಮಾಡ್ತಿಲ್ಲ ಫ್ರೆಂಡ್ಸ್. ಆ ಪಪ್ಪಿ ಏನು ಮಾಡ್ತಿದೆ ಗೊತ್ತಾ, ಅಲ್ಲಿ ಯಾರೋ ಕಾಯಿ ತಗೊಂಡು ಹಾಕಿದ್ದಾರೆ. ಅದು ಕಚ್ಚಿ ತಿಂತಿದೆ ಗಾಯ್ಸ್. ನೋಡಿ ಗಾಯ್ಸ್ ಒಂದ್ಸತಿ. ಏನು ಮಾಡ್ತಿದ್ಯಾ? ಕಾಯಿ ತಿಂತಿದ್ಯಾ ನೀನು? ಕಾಯಿ ತಿಂತಿದ್ಯಾ? ಹೇಳು ಹಾಯ್, ಹೇಳು, ಸೇ ಹಾಯ್. ಹೇ ಬಾ ನೀನು, ಸೇ ಹಾಯ್. ಹಾಯ್ ಪಪ್ಪಿ, ಐ ಲವ್ ಯು ಸೋ ಮಚ್. ನನಗೂ ಕೊಡು ಕಾಯಿ. ನೋಡಿದ್ರಲ್ಲ ಗಾಯ್ಸ್, ಆ ಪಪ್ಪಿ ಎಷ್ಟು ಚೆನ್ನಾಗಿ ಕಾಯಿ ತಿಂತಿದೆ ಅಂತ. ಹಾಗೆಯೇ ನಾನು ಇಲ್ಲಿ ಒಂದು ಫ್ಲವರ್ ನೋಡಿದೆ. ಅದನ್ನು ನಾನು ಕಿತ್ಕೊಂಡಿದ್ದೀನಿ. ಮನುಗೆ ನನ್ನ ಒಂದು ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ ಈ ಒಂದು ಫ್ಲವರ್ನ ಕೊಟ್ಟು ಅಂತ. ಅವನಿಗೆ ವೆಯ್ಟ್ ಮಾಡ್ತಾನೇ ಇದ್ದೀನಿ, ಅವನಿನ್ನೂ ಬರ್ತಾನೆ ಇಲ್ಲ. ಕಾಯೋಣ. ವಿ ಹ್ಯಾವ್ ಪೇಷನ್ಸ್. ಐ ಹ್ಯಾವ್ ಪೇಷನ್ಸ್ ಆ್ಯಕ್ಚುಲಿ. ಗಾಯ್ಸ್, ಫೈನಲಿ ಮನು ಬರ್ತಿರ್ತಾನೆ ಬೈಕಲ್ಲಿ. ಅವನಿಗೆ ಗೊತ್ತಿಲ್ಲ ನಾನು ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಸ್ಟಾಪ್. ಏನೋ ಸಾಯಿಸ್ಬಿಡ್ತೀಯನೋ ನನ್ನನ್ನು. ಗೈಸ್ ಹೋಗ್ತಿದ್ದಾನೆ, ಮುಂದೆ ಎಲ್ಲ ಹೋಗ್ತಿದ್ದಾನೆ ಗೊತ್ತಿಲ್ಲ ಗೈಸ್. ಗೈಸ್ ನೋಡಿ ಗೈಸ್, ಅವನಿಗೆ ಎಷ್ಟು ಕೊಬ್ಬು ಅಂತ. ನಾನು ಅಲ್ಲಿ ನಿಂತಿದ್ದೀನಿ, ಗಾಡಿ ತೊಗೊಂಬಂದು ಇಲ್ಲಿಗೆ ಪಾರ್ಕ್ ಮಾಡ್ತಿದ್ದಾನೆ. ಅವ್ನಿಗೆ ಎಷ್ಟು ಕೊಬ್ಬಿರಬೇಕು, ರೌಡಿ ಥರ ಶರ್ಟ್ ಬಟನೆಲ್ಲ ಬಿಚ್ಕೊಂಡು ಬಂದಿದ್ದಾನೆ ಗೈಸ್. ಮನು, ವೆಲ್ಕಮ್ ಟು ಕೀರ್ತಿ ಶಿವಸ್ ಯೂಟ್ಯೂಬ್ ಚಾನಲ್. ಬರ್ತೀರಾ? ಜಾಯಿನ್ ಆಗ್ತೀರಾ? ಥ್ಯಾಂಕ್ ಯು ಮೇಡಮ್. ಜಾಯಿನ್ ಆಗ್ತೀರಾ ನೀವು? ಹೇಳಿ ಅದನ್ನು ಫಸ್ಟು. ಇಂಟ್ರೆಸ್ಟ್ ಇದೆ ನಿಮಗೆ ಫಸ್ಟು? ಇಂಟ್ರೆಸ್ಟ್ ಐತೆ. ಮತ್ತು ಬರ್ತೀರಾ ಇವತ್ತಿಂದ ಅಟ್ಲೀಸ್ಟ್? ನನಗೂ ಒಬ್ಳಿಗೆ ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ, ಬೇಜಾರಾಗ್ತಿದೆ. ಹೇಳಿ, ಮತ್ತೆ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ನನ್ನ ಚಾನಲ್ಗೆ. ಸ್ವಲ್ಪ ಜೋರಾಗಿ ಹೇಳಿ, ಬಾಯಿಲ್ವಾ ನಿಮಗೆ?
ಎಲ್ಲರೂ ಕೀರ್ತಿ ಶಿವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಮನು ಅವರೇ. ಸೊ ಇವಾಗ ಎಲ್ಲೋ ಹೋಗೋಣ, ಮತ್ತೆ ಬಂದಿದ್ದೀರಾ ನೀವು, ಎಲ್ಲೋಗೋಣ ಫಸ್ಟ್ ವಿಡಿಯೋಗೆ ಗೊತ್ತಿಲ್ವಾ? ಇನ್ನೂ ಗೊತ್ತಿಲ್ಲ, ಪ್ಲ್ಯಾನ್ ಮಾಡಿಲ್ಲ. ಸೊ ಗೈಸ್ ನಮ್ಮಿಬ್ಬರಿಗೆ ಎಕ್ಸಾಕ್ಟ್ ಏನೂ ಪ್ಲ್ಯಾನ್ ಇಲ್ಲ. ಸೊ ಪ್ಲ್ಯಾನ್ ಮಾಡಿಲ್ಲ, ಎಲ್ಲ ಏನು ಸ್ಕ್ರಿಪ್ಟ್ ಅಂತ ಏನೂ ಬರ್ಕೊಂಡಿಲ್ಲ. ಸೊ ಏನು ಬರುತ್ತೆ ಅದು ಮಾಡ್ತಿದ್ದೀವಿ. ಸೊ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀವಿ ದೇವ್ರ ಹತ್ರ. ಸೊ ಇಬ್ಬರು ಹೋಗ್ತಿದ್ದೀವಿ, ಎಲ್ಲಿ ಹೋಗ್ತಿದ್ದೀವಿ ಅಂತ ದೇವ್ರ ನನಗೂ ಗೊತ್ತಿಲ್ಲ. ಸೊ ಹೋಗ್ತಿದ್ದೀವಿ. ಏನು ಅನಿಸ್ತಿದೆ ಮನು, ಎಲ್ಲಿ ಹೋಗ್ತಿದ್ದೀವಿ ಗೊತ್ತಾ ನಿಮಗೆ? ಅದ್ರ ಬಗ್ಗೆ ಏನು ಪ್ಲ್ಯಾನ್ ಇಲ್ಲ. ನೆಕ್ಸ್ಟು ವೀಡಿಯೋದಲ್ಲಿ ನಿಮ್ಗೆ ಎಲ್ರಿಗೂ ನಾವು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅನ್ನೋ ತೋರಿಸ್ಕೊಡ್ತೀವಿ. ಥ್ಯಾಂಕ್ ಯು ಮನು. ಗೈಸ್ ನಾನು ಹೇಳಿದ ಪ್ರಕಾರ ಈ ಡಿಪಾರ್ಟ್ಮೆಂಟ್ ಹತ್ರ ಒಂದು ಆಂಜನೇಯ ದೇವಸ್ಥಾನ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಒಂದು ನಮಸ್ಕಾರ ಹಾಕ್ಕೊಂಡು ಆಮೇಲೆ ನಾವು ಯೂನಿವರ್ಸಿಟಿನ ಎಕ್ಸ್ಪ್ಲೋರ್ ಮಾಡ್ತೀವಿ ಗೈಸ್. ಸೊ ಗೈಸ್ ಮನು ಚಪ್ಪಲ್ ಬಿಟ್ಬಿಟ್ಟು ಅಲ್ಲಿ ಸ್ವಲ್ಪ ಫ್ಲವರ್ಸ್ ಇತ್ತು, ಫ್ಲವರ್ಸ್ ಕಿತ್ಕೊಂಡು ಒಂದು ನಮಸ್ಕಾರ ಹಾಕ್ಬಿಟ್ಟು ಎಲ್ಲ ಒಳ್ಳೇದಾಗಲಿ ಅಂತ ಸ್ಟಾರ್ಟ್ ಮಾಡೋಣ ಅಂತ ಹೋಗ್ತಿದ್ದಾನೆ. ಸೊ ನೋಡ್ಬೋದು ನೀವು ವಿಡಿಯೋಲಿ ಆಂಜನೇಯನ ಪರಮ ಭಕ್ತ ಇವನು. ಸೊ ಎಲ್ಲ ಒಳ್ಳೇದಾಗ್ಲಪ್ಪ ದೇವರೇ ಅಂತ ನಾನು ಕೇಳ್ಕೊತೀನಿ ಗೈಸ್. ಸೊ ಬಂದ 1 ಫ್ಲವರ್ ಇಟ್ಟಿದ್ದಾನೆ, ಇನ್ನು 3 ಫ್ಲವರ್ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಯಾರು ಕೊಡ್ತಾನೆ ಅಂತ ಗೊತ್ತಿಲ್ಲ. ಸೊ ಬನ್ನಿ ಗೈಸ್ ಹೋಗೋಣ. ಸಾಕು ಮನು, ಏನಂತ ಕೇಳ್ಕೊಂಡೆ ದೇವ್ರ ಹತ್ರ? ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ ದೇವರೆಲ್ರಿಗೂ ಆಯುಸ್ಸು ಆರೋಗ್ಯ ಕೊಡಲಿ, ಕಾಪಾಡಲಿ ಅಂತ ಎಲ್ಲರೂ ಕೇಳ್ಕೊಂಡು. ಥ್ಯಾಂಕ್ ಯು ಮನು. 0 ಪ್ಲ್ಯಾನ್, ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ. ಸೊ ನಾನೇ ಬೈಕ್ನ ಡ್ರೈವ್ ಮಾಡ್ತಿದ್ದೀನಿ. ಸೊ ಮನು ಭಯ ಪಡ್ತಿದ್ದಾನೆ. ನನ್ನ ಕಾಲೇಜ್ ಬೇರೆ ಇದೆ ಕಡೆ, ಎಲ್ಲರೂ ಮಾಡ್ಕೋತಾರೆ ಕಡೆ, ನನಗೆ ಗಾಡಿ ಕೊಟ್ಬಿಡು ಅಂತಿದ್ದಾನೆ. ಸೊ ಇಲ್ಲ ನಾನೇ ಓಡಿಸ್ಬೇಕು ಅಂದ್ಬಿಟ್ಟು ಅವನ ಹತ್ರ ಬಂಧನ ಮಾಡ್ತೀನಿ ಗೈಸ್. ಹೋಗ್ತಿದ್ದೀವಿ ಗೈಸ್, ಸೇಫ್ ರೈಡ್ ಅಂತ ಹೇಳಿ ಎಲ್ರೂ. ಸೊ ನೋಡಿ ಎಲ್ಲಿ ಹೋಗ್ತೀವಿ ಅಂತ. ಏನು ಮನು, ಏನು ಹೇಳ್ತೀಯ? ನಾನು ಗಾಡಿ ಓಡಿಸ್ತಿರೋದು ನನಗೆ ತುಂಬ ಭಯ ಐತೈತೆ, ಇವಳು ಬೇರೆ ಗಾಡಿ ಓಡಿಸ್ತೀನಿ ಅಂತ. ಏನು ಮಾಡ್ತಾಳೋ ಮುಂದೆ ನೋಡೋಣ. ನೋಡಿ ಗೈಸ್ ಬರ್ರಿ ಇದೆ, ನಾನು ಏನಾದರೂ ಒಂದು ಮಾಡ್ತೀನಿ ಅಂದರೆ ಅದಕ್ಕೆ ಆಪೋಸಿಟ್ ಆಗಿ ಇವ್ನು ಹೇಳ್ತಾನೆ ಗೈಸ್. ಯಾವಾಗಲೂ ಹಂಗೆ ಹೇಳ್ತೇನೆ ಗೈಸ್. ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್ ನೋಡಿ, ಏನಾದರೂ ಒಂದು ಮಾತಾಡೋ ಅಂದರೆ ಸುಮ್ಮನೆ ವಿಡಿಯೋ ಮಾಡ್ತಾನೆ. ತಿಕ್ಲಿ ನನ್ನ ಮಗ ಇವನು, ಏನೋ ಹೇಳಿದ್ರೆ ಏನೋ ಮಾಡ್ತಾನೆ. ನನ್ನ ಮೇಲೆ ನಂಬಿಕೆ ಇಲ್ಲ ಗೈಸ್ ನನಗೆ, ಹಿಂಗಾಗಿ ಓಡಿಸ್ತೀನಿ ಅಂತ. ಆದರೂ ಓಡಿಸ್ತೀನಿ ನಾನು. ನೋಡಿ ನಾವು ಇವತ್ತು ಮರಿಯಪ್ಪನ ಪಾಳ್ಯದಲ್ಲಿರುವಂಥ ಸಮೃದ್ಧಿಗೆ ಹೋಗ್ತಾ ಇದೀವಿ. ಸಮೃದ್ಧಿಲಿ ಟೀ ಚೆನ್ನಾಗಿ ಮಾಡ್ತಾರೆ. ಇವತ್ತೆಲ್ಲರೂ ಟೇಸ್ಟ್ ಮಾಡೋಣ ಬನ್ನಿ. ನೋಡಿ ಗೈಸ್, ನನ್ನ ಹತ್ರ ಗಾಡಿನೇ ಕಿತ್ಕೊಂಡ್ಬಿಟ್ಟ. ರೋಡು ತುಂಬ ವೆಹಿಕಲ್ಸ್ ಹೋಗ್ತಿರುತ್ತೆ, ಸಿಗ್ನಲ್ ಇರುತ್ತೆ. ಸೊ ನೀನು ಓಡಿಸ್ಬೇಡ, ನಾನು ಓಡಿಸ್ತೀನಿ. ಇಲ್ಲ ಅಂದರೆ ನಿಂಗೆ ಏನಾದರೂ ಆದರೆ ನಿಮ್ಮಪ್ಪ ನಾನು ಅಟಾಡ್ಸ್ಕೊ ಬರ್ತಾರೆ ಅಂದ್ಬಿಟ್ಟು ಅವನೇ ಡ್ರೈವಿಂಗ್ ಮಾಡ್ತಿದ್ದಾನೆ. ಸೊ ಸಮೃದ್ಧಿ ಟೀ ಅಂಗಡಿಗೆ ಹೋಗೋಣ ಅಂತಿದ್ದಾನೆ. ನೀನು ಯಾವಾಗಾದ್ರೂ ಕೊಡ್ತಿದ್ದೀಯಮ್ಮನೋ? ನಾನು ಡೈಲಿ ಅಲ್ಲೇ ಹೋಗೋದು, ಸಮೃದ್ಧಿಲೇ ನಾನು ಡೈಲಿ ಯಾವಾಗ ಟೀ ಕುಡಿಯೋದು. ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಸಮೃದ್ಧಿಲಿ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಎಲ್ಲ. ನೋಡಿ ಗೈಸ್, ಸಮೃದ್ಧಿ ಟೀ ಅಂಗಡಿಗೆ ಹೋಗ್ತಿದ್ದೀವಿ. ಸೊ ಯಾರಾದರೂ ಯೂನಿವರ್ಸಿಟಿಗೆ ಬಂದರೆ ಸಮೃದ್ಧಿ ಟೀ ಅಂಗಡಿಗೆ ಬಂದು ಟೀನ ಕುಡ್ಕೊಂಡು ಹೋಗಿ. ಟೀ, ಕಾಫಿ, ಬಾದಾಮ್ ಹಾಲು ಎಲ್ಲ ಸಿಗುತ್ತೆ. ನಾನು ಕೂಡ ಕುಡ್ತಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಹೋಗೋಣ. ಸೊ ಗೈಸ್ ಇನ್ನೇನು ಬಂದ್ವಿ ಸಮೃದ್ಧಿ ಟೀ ಅಂಗಡಿ ಹತ್ರ. ನೋಡ್ಬೋದು ನೀವು ಅಲ್ಲಿ ಸಮೃದ್ಧಿ ಅಮೃತ್ ಚಹಾ ಅಂತ ಇದೆ. ಸೊ ಹೋಗ್ತೀವಿ, ಗಾಡಿ ಅಲ್ಲೇ ತೊಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಿದ್ದಾನೆ ಗೈಸ್. ಸೊ ಗಾಯ್ಸ್ ಫೈನಲಿ ಸಮೃದ್ಧಿ ಟೀ ಅಂಗಡಿ ಹತ್ರ ಬಂದ್ವಿ, ನಾನು ಮತ್ತು ಮನು. ಸೊ ಬನ್ನಿ ಟೀ ಹೇಗಿರುತ್ತೆ ಯಾರನ್ನಾದ್ರೂ ಕೇಳೋಣ, ಮತ್ತು ನಾವು ಕೂಡ ಕುಡಿಯೋಣ. ಪರ್ಮಿಷನ್ ತೊಗೊಂಡು ಒಳಗಡೆ ಬಂದ್ವಿ. ಸೊ ಮನುನೇ ಬಂದಿದ್ದಾನೆ ಒಳಗಡೆ. ಸೊ ಶುಗರ್ ಹಾಕ್ಕೊಂಡು ಇವಾಗ ಹಾಲು ಪೌಡ್ರ್, ಏನಣ್ಣ ಅದು? ಹಾಂ, ಬಾದಾಮ್ ಹಾಲು ಕೇಳಿದ್ರು ಅವರು. ಸೊ ಬಾದಾಮ್ ಪೌಡ್ರ್ ಹಾಕೋತಿದ್ದಾನೆ. ಸೊ ಹಾಲು ಕಾಯ್ದಿದೆ. ಸೊ ಇನ್ನೊಂದು ಸ್ವಲ್ಪ ಬಾದಾಮ್ ಪೌಡ್ರ್ ಅಂತೆ. ಮನು ಜಿಗ್ನತನ ಮಾಡಬೇಡ, ಹಾಕೋ. ಹೇಳಬೇಕಾ ನಿಂಗೆ? ಸೊ ಬಾದಾಮ್ ಪೌಡ್ರ್ ಹಾಕಾಯಿತು. ಸೊ ಹಾಲು ಬಿಸಿ ಮಾಡಿದ್ದಾರೆ. ಸೊ ಹಾಲು ಹಾಕೋತಿದ್ದಾನೆ ಗೈಸ್. ತಿರುಗಿಸ್ತಾ ಇದ್ದಾನೆ ನೋಡಿ ಗೈಸ್. ಸೊ ಫೈನಲಿ ಕೊಟ್ಟಿದ್ದಾನೆ ಟೀ ಕಾಫಿನ. ಹೇಗಿತ್ತು ಎಕ್ಸ್ಪೀರಿಯನ್ಸು? ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ನಾವೇ ಒಬ್ಬರಿಗೆ ಸರ್ವೆಲ್ಲ ಮಾಡ್ತೀವಿ, ಬಾದಾಮ್ ಹಾಲು ಮಾಡಿದ್ದೀವಿ. ಹಾಂ. ಸೊ ಏನು ಖುಷಿ ಆಯಿತಾ ನಿಮಗೆ? ತುಂಬ ತುಂಬ ಖುಷಿ ಆಯಿತು. ಎಲ್ಲರೂ ಸಮೃದ್ಧಿ ಬನ್ನಿ, ಅದು ಬಾದಾಮ್ ಹಾಲು, ಟೀ, ಕಾಫಿ ಎಲ್ಲ ಕುಡಿದು ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ನೀಟಾಗಿ ಮತ್ತು ಹೈಜೀನ್ ಎಲ್ಲ ಮೇಂಟೈನ್ ಮಾಡ್ತಾರೆ. ಬನ್ನಿ ಎಲ್ಲರೂ ಆಮೇಲೆ ಟೇಸ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಮನು ಟೀ ತೊಗೊಂಡ್ರಾ? ಹೇಗಿದೆ ಟೀ? ಸೂಪರ್ ಆಗಿದೆಯಾ? ಸೂಪರ್ ಅಷ್ಟೇನಾ, ಇನ್ನೂ ಏನಾದರೂ ಎಕ್ಸ್ಟ್ರಾ? ಸೂಪರ್. ಇಲ್ಲ ಅಣ್ಣ, ನಿಮ್ಮ ಹೆಸರೇನು? ಹೇಗಿದೆ ಟೀ? ಫಸ್ಟ್ ಟೈಮ್ ಬರ್ತಿರೋದಾ ಇಲ್ಲಿ? ಹಾಂ, ಚೆನ್ನಾಗಿದೆಯಾ? ಎಲ್ಲ ಬರ್ಬೋದಾ ದಿನ? ಹಾಂ, ಚೆನ್ನಾಗಿದೆಯಾ? ರೇಟಿಂಗ್ಸ್ ಎಷ್ಟು ಕೊಡ್ತೀರಾ 5ಗೆ ನೀವು ಇಲ್ಲಿ? ಓ ನೈಸ್ ನೈಸ್, ಥ್ಯಾಂಕ್ ಯು. ಗಾಯ್ಸ್ ಸಮೃದ್ಧಿಗೆ ಹೋಗಿದ್ದೆಲ್ಲ ಮುಗೀತು. ಸೊ ಮತ್ತೆ ಹಾಸ್ಟೆಲ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಟೈಮ್ ಆಗ್ತಿದೆ, ನಾನು ಹಾಸ್ಟೆಲ್ಗೆ ಬೇಗ ಹೋಗಬೇಕು. ಸಮೃದ್ಧಿಲಿ ಟೀ ಮಾತ್ರ ಮಸ್ತ್ ಇರುತ್ತೆ. ಟೀ, ಕಾಫಿ, ಬಾದಾಮ್ ಹಾಲು ಎಲ್ಲನೂ ತುಂಬ ಚೆನ್ನಾಗಿರುತ್ತೆ.
ಸೊ ಎಲ್ಲರೂ ಹೋಗಿ ಡೈಲಿ ಕುಡೀರಿ ಅಂತ ಹೇಳ್ತೀನಿ. ಸೊ ಇಬ್ಬರು ಆಗಲೇ ಹೊರಟಿದ್ದೀವಿ ನಾವು ಹಾಸ್ಟೆಲ್ಗೆ ಹೋಗೋಣ ಅಂದ್ಬಿಟ್ಟು. ಸೊ ಗೈಸ್ ಬನ್ನಿ ನಿಮ್ಮನ್ನು ಹೋಗೋಣ. ಬಾಯ್ ಬಾಯ್ ಗೈಸ್. ಇಲ್ಲಿಗೆ ನಮ್ಮ ಲಾಗಿನ ಎಂಡ್ ಮಾಡ್ತಿದ್ದೀವಿ ಗೈಸ್. ಬಾಯ್ ಬಾಯ್.